ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಶ್ರೀ ಮಂಜುನಾಥ ಅಕ್ವೇರಿಯಂಗೆ ಸ್ವಾಗತ. ಇವಾಗ ಅಂಗಡಿ ತೆಗಿತಾ ಇದ್ದೀವಿ. ಇನ್ನೂ ಕೆಲಸ ಇದೆ, ಮಾಡ್ತಾ ಇದ್ದೀವಿ. ನೋಡೋಣ ಬನ್ನಿ ಏನೇನು ಕೆಲಸ ಇದೆ ಅಂತ ತೋರಿಸ್ತೀವಿ. ಇನ್ನು ಅಂಗಡಿಗೆ ಬಂದ್ವಿ. ಇನ್ನೂ ಇದು ಐಟಮ್ ಎಲ್ಲ ಎಲ್ಲ ಆಚೆ ಇಡಬೇಕು. ಯಜಮಾನ್ರೆಲ್ಲ ಐಟಮ್ ಎಲ್ಲ ಎತ್ತಿಕ್ತಾ ಇದ್ದಾರೆ. ನೋಡಿ, ಜಾಸ್ತಿ ಫಿಶೇ ಹಾಕ್ಸಿಲ್ಲ ನಾವಿನ್ನು ಅಂಗಡಿಗೆ. ಇದೆಲ್ಲ ರೆಡಿ ಮಾಡಬೇಕಲ್ವ. ರೆಡಿ ಮಾಡಿದ್ಮೇಲೆ ಎಲ್ಲ ಹೊಸ ಫಿಶ್ಗಳೆಲ್ಲ ತಂದಾಕಬೇಕು. ಇದೆಲ್ಲ ಆಚೆ ಇಡಬೇಕು. ಇವಾಗ ಅದನ್ನು ನೋಡಿ, ನೆನ್ನೆ ಇದು ಟ್ರಾಲಿ ಹಾಕಿದ್ದು ನಿಮಗೆ ತೋರಿಸ್ಲಿಲ್ಲ ನಾನು. ಟ್ರಾಲಿಲಿ ಹಾಕಿದ್ವಲ್ಲ, ಅದಕ್ಕೆ ಇದನ್ನು ಆಚೆ ಇಡ್ತೀವಲ್ವ, ಆಚೆಯಿಂದ ತೊಳ್ಕೊಂಬಂದು ಒಳಗಡೆ ಬಿಡ್ತೀವಿ. ಅದಕ್ಕೆ ಅದನ್ನು ಟ್ರಾಲಿ ಹಾಕಿರೋದು ನಾವು. ಅದಕ್ಕೆ ಇದು ತುಂಬ ನೀರಿರುತ್ತೆ. ಆ ಲೋಡು, ಅದು ವೆಯ್ಟು, ಅದನ್ನು ವೀಲ್ಗಳು ಅದನ್ನು ಲೋಡನ್ನ ಹೊತ್ಕೊಂಡಿರುತ್ತೆ. ನಾವು ತೊಳ್ಕೊಂಡು ಬಂದು ಒಳಗಡೆ ನೈಟ್ ಹೊತ್ತು ತೊಳ್ಕೊಂಬಂದು ಇಲ್ಲಿ ಇಟ್ಬಿಟ್ಟು ಅಂಗಡಿ ಬಾಗಿಲು ಹಾಕ್ಕೊಂಡು ಹೋಗ್ತೀವಿ ನಾವು. ಇವತ್ತು 3ನೇ ದಿವಸ. ಈ ಕಡೆದು ರೆಡಿ ಆಗಿದೆ. ಅದಕ್ಕೆ ಇದೇನು ರೀ ಪೇಂಟ್ ಹೆಸರು ನೀವು ಹೊಡೆದಿರೋದು? ರೆಡ್ ಆಕ್ಸೈಡ್ ಅಂತ ಇದಕ್ಕೆ. ಇದು ಕಬ್ಬಕ್ಕೆ ಫಸ್ಟು ಇದು ರೆಡ್ ಆಕ್ಸೈಡ್ನ ಹೊಡೆದ್ಬಿಟ್ಟು ಆಮೇಲಿಂದ ಬೇರೆ ಪೇಂಟ್, ಯಾವ ಕಲರ್ ಪೇಂಟ್ ಬೇಕಾದ್ರೂ ಹೊಡಿಬೋದು ಇದ್ರ ಮೇಲೆ. ಯಾಕಂತಂದರೆ ಬೇಗ ತುಕ್ಕಿಡಿಬಾರ್ದು, ತುಂಬ ವರ್ಷಾನುಗಟ್ಟಲೆ ಬರಲಿ ಅಂದ್ಬಿಟ್ಟು ಅಂತ ರೆಡ್ ಆಕ್ಸೈಡ್ ಹೊಡಿತಾರೆ. ಇದು ಹೆಸರು ರೆಡ್ ಆಕ್ಸೈಡ್ ಅಂತ ಹೇಳಿ. ಇದನ್ನ ಹೊಡೆದಾದ್ಮೇಲೆ ಇವಾಗ ಇದಾಗಿದೆ. ಇದು ಈ ಕಡೆದಾಗಿದೆ. ಮತ್ತು ಇವಾಗ ಈ ಕಡೆದು ಮಾಡ್ತಾಯಿದ್ದಾರೆ. ಈ ಕಡೆದು ವೆಲ್ಡಿಂಗು ಸ್ವಲ್ಪ ಮಾಡಿದರು ನೆನ್ನೆ ಎಲ್ಲ. ಇವಾಗ ಅದನ್ನು ಫುಲ್ಲು ಫಿನಿಶಿಂಗ್ ಮಾಡ್ತಾಯಿದ್ದಾರೆ, ವೆಲ್ಡಿಂಗ್ ಮಾಡಿ. ಇಲ್ಲಿ ನೋಡ್ರಿ, ವಿಡಿಯೋ ಮಾಡ್ತಾಯಿದ್ದೀನಿ. ಹಾಯ್ ಅಂತ ಹೇಳ್ದ. ಈಗ ಅದು ಇವತ್ತು ಮುಗಿಯುತ್ತಾ ಅದು ವೆಲ್ಡಿಂಗ್ ಮಾಡೋದು? ಫಿಶ್ ಫುಡ್ ಅಂತೆ. ಯಾವುದು ಹಾಕೋದು ನೋಡಿ ಫ್ರೆಂಡ್ಸ್. ನೆನ್ನೆ ಇದನ್ನು ಇಲ್ಲಿ ಇಡಬೇಕಾದ್ರೆ, ಈ ಕಂಬಿನ ಇಲ್ಲಿ ಇಡಬೇಕಾದ್ರೆ ಇಲ್ಲಿ ಟಚ್ ಮಾಡಿಬಿಟ್ರು ಕೊಳಾಯಿಗೆ. ಇದು ಕೊಳಾಯಿ ಪೈಪ್. ಇದು ಇಲ್ಲಿ ಟಚ್ ಮಾಡಿಬಿಟ್ರು. ಎಲ್ಲ ಫುಲ್ಲು ನೀರೆಲ್ಲ ಸೋರ್ಕೊಂಡು ಬರ್ತಾಯಿದೆ. ಯಜಮಾನ್ರಿಗೆ ಶಾಕ್ ಹೊಡಿತಾ ಇಟ್ಟಿದ್ರು. ಇಲ್ಲೆಲ್ಲ ಹೆಜ್ಜೆ ಇಟ್ಕೊಂಡು ಮಾಡಿದ್ರೆ ಸ್ವಲ್ಪ ಶಾಕ್ ಹೊಡಿರುತ್ತೆ. ಆದರೂ ಮಾಡ್ತಾಯಿದ್ದಾರೆ. ಅದಕ್ಕೆ ಮೆಟ್ಲು ಪೇಸ್ಟ್ ತಂದು ಹಾಕಿದ್ರೆ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅದು ನೀರು ಬರೋದು. ಸರಿ, ಮೆಟ್ಲು ಪೇಸ್ಟ್ ತಂದು ಹಾಕಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಶ್ರೀ ಮಂಜುನಾಥ ಅಕ್ವೇರಿಯಂಗೆ ಸ್ವಾಗತ. ಈ ಫಿಶ್ ಇದೆಯಲ್ಲ, ಇದು ಡೆವಿಲ್ ಫಿಶ್ ಅಂತ ಹೇಳಿ. ಈ ಫಿಶ್ಶು ನಿನ್ನೆ ನೈಟ್ ಇದರಲ್ಲಿ ಈ ಟ್ಯಾಂಕಲ್ಲಿ ಬಿಟ್ಟಿದೆ ನಾನು. ಈ ಫಿಶ್ಶು ಹೋಗಿ ಈ 3 ಫಿಶ್ ಇತ್ತು. ಈ 3 ಫಿಶ್ನು ಎಲ್ಲ ಡ್ಯಾಮೇಜ್ ಮಾಡಿದೆ ನೋಡಿ. ಸ್ಕೇಲ್ಸ್ ಎಲ್ಲ ಡ್ಯಾಮೇಜ್ ಆಗಿದೆ. ಮತ್ತು ಅದ್ರ ಮೈ ಮೇಲೆಲ್ಲ ಗಾಯಗಳಾಗ್ಬಿಟ್ಟಿದೆ ನೋಡಿ. ಸ್ಕೇಲ್ಸ್ ಎಲ್ಲ ಫುಲ್ಲು ಕಟ್ಟಾಗೋಗಿದೆ ನೋಡಿ. ಎಲ್ಲ ಕಟ್ ಮಾಡಿಬಿಟ್ಟಿದೆ. ತುಂಬ ಅಗ್ರೆಸಿವ್ ಫಿಶ್ ಇದು, ಡೆವಿಲ್ ಫಿಶ್ಶು. ನೋಡಿ ಯಾವ ಥರ ಅದು ಹೋಗೋದನ್ನು ಅಟ್ಯಾಕ್ ಮಾಡ್ತಿದೆ ಫಿಶ್ಗಳನ್ನೆಲ್ಲ. 3 ಫಿಶ್ಗಳನ್ನೂ ಅಟ್ಯಾಕ್ ಮಾಡಿದೆ. 3 ಸ್ಕೇಲ್ಸು ಹೋಗಿದೆ ಫಿಶ್ದು. 3 ಫಿಶ್ದು ಸ್ಕೇಲ್ಸ್ ಎಲ್ಲ ಡ್ಯಾಮೇಜ್ ಆಗಿದೆ ನೋಡಿ. ಎಲ್ಲ ನೀಟಾಗಿತ್ತು, ಎಲ್ಲ ಕಟ್ಟಾಗ್ಬಿಟ್ಟಿದೆ. ಇದೆಲ್ಲ ಅದನ್ನು ಫುಲ್ಲು ಅದಕ್ಕೆಲ್ಲ ಕಚ್ಬಿಟ್ಟಿದೆ ಫಿಶ್ಶು. ನೋಡಿ ಹೆಂಗೆ ಓಡಾಡಿಸ್ತಾ ಇದೆ ಫಿಶ್ಗಳನ್ನೆಲ್ಲ. ಅದಕ್ಕೇನಾದರೂ ಒಂದು ಮಾಡಬೇಕಿದೆ. ಫಿಶ್ಶು ಟ್ಯಾಂಕ್ ಖಾಲಿ ಇಲ್ಲ, ಅದಕ್ಕೆ ನಾನು ಇದರಲ್ಲಿ ಬಿಟ್ಟಿದ್ದೆ. ನೋಡಿದ್ರೆ ಎಲ್ಲ ಫಿಶ್ನೂ ಕಚ್ಚಿಬಿಟ್ಟಿದೆ ನೋಡಿ. ಆ ಸ್ಕೇಲ್ಸ್ ಮೇಲೆಲ್ಲ ಡ್ಯಾಮೇಜ್ ಆಗಿದೆ ನೋಡಿ. ಅದಕ್ಕೆ ನೋಡಿ, ಆ ವೈಟ್ ಇದೆಯಲ್ಲ, ಎಲ್ಲ ಗಾಯ ಆಗಿಬಿಟ್ಟಿದೆ. ಅದಕ್ಕೆ ಎಲ್ಲ ಕಚ್ಚಿರೋ ಬಿಡ್ತದು. ಅದಕ್ಕೊಂದು ಇವಾಗ ಟ್ಯಾಂಕು ಯಾವುದು ಖಾಲಿ ಇಲ್ಲ, ಅದಕ್ಕೆ ಇದ್ರಲ್ಲಿ ಬಿಟ್ಟಿದ್ದೀನಿ. ಅದಕ್ಕೆ ಇವಾಗ ನೆಟ್ಟಾಕಿ ಅದನ್ನು ಎಲ್ಲೂ ಹೋಗ್ಬಾರ್ದು, ಅದನ್ನು ಇಲ್ಲೇ ಲಾಕ್ ಮಾಡಿಡ್ತೇನೆ. ಅದನ್ನೆಲ್ಲ ಕಚ್ಚಕ್ಕೆ ಹೋಗ್ಬಾರ್ದು. ಹಿಂಗೆ ಲಾಕ್ ಮಾಡಿ ಇಟ್ಟಿರ್ತೀನಿ. ಇದನ್ನು ಯಾವ ಕಡೆನೂ ಹೋಗ್ಬಾರ್ದು. ನೀನು ಕಚ್ತೀಯ ಅದಕ್ಕಲ್ಲ ಹೋಗಿ ಆ ಫಿಶ್ಗೆಲ್ಲ. ಹಾಂ
ಹೋಗಿ ನೋಡು. ಎಲ್ಲ ಕಚ್ಚಿದೆ ನೋಡಿ, ಅದು ಮೈ ಮೇಲೆಲ್ಲ ಗಾಯಗಳಾಗ್ಬಿಟ್ಟಿದೆ ಪಾಪ. ಅದಕ್ಕೆ ಎಷ್ಟು ಡೀಪಾಗಿ ಕಚ್ಚಿದೆ ನೋಡಿ. ಮತ್ತು ಸ್ಕೇಲ್ಸ್ ಎಲ್ಲ ಡ್ಯಾಮೇಜ್ ಆಗಿದೆ ನೋಡಿ, ಎಲ್ಲ ಬಿಡಿ ಬಿಡಿ ಆಗಿದೆ. ಎಷ್ಟು ಚೆನ್ನಾಗಿತ್ತು ಸ್ಕೇಲ್ಸ್ ಎಲ್ಲ ನೋಡಿ. ಅದ್ರದ್ದು ಅಷ್ಟೇ ನೋಡಿ ಹೆಂಗೆ ಕಚ್ಚಾಕಿದೆ ಮೇಲ್ಗಡೆ ಎಲ್ಲ. ಅದಕ್ಕೆ ಲಾಕ್ ಮಾಡಿ ಇಟ್ಟಿದ್ದೀನಿ ಇದನ್ನು. ಇಲ್ಲೇ ಲಾಕ್ ಆಗಿರೋ ನೀನು ನೋಡಿ ಪಾಪ. 3 ಫಿಶ್ಶು ಸ್ಕೇಲ್ ಡ್ಯಾಮೇಜ್ ಆಗಿದೆ. ಆ ವೈಟಿಗಿರೋದೆಲ್ಲ ಕಚ್ಚಿರೋದೇ ಗುರುತುಗಳು. ಅದಕ್ಕೆ ಒಂದು ನೈಟ್ ಬಿಟ್ಟಿರೋದಕ್ಕೆ. ನೋಡಿ ಅದಕ್ಕೆ ಹೋಗ್ದಿರಂಗೆ ಲಾಕ್ ಮಾಡಿ ಇಟ್ಟಿದ್ದೀನಿ. ಯಾವ ಕಡೆನೂ ಹೋಗ್ಬಾರ್ದು ನೀನು. ಎಷ್ಟು ಕಚ್ಚಿಟ್ಟಿದ್ಯಾ ನೋಡು, ನನಗೆ ಹೊಟ್ಟೆಲ್ಲ ಉರಿತಾ ಇದೆ ಕಚ್ಚಿರೋದಕ್ಕೆ ಪಾಪ. ಅದು ಎಷ್ಟು ನೋವಾಯ್ತಿದೆಯೋ ಅದಕ್ಕೆ. ಮಾಡಿ ಇನ್ನೊಂದ್ಸಲಿ ನಿನಗಿದೆ. ನೋಡಿ ಫ್ರೆಂಡ್ಸ್, ಅದೇನು ಲಾಕ್ ಮಾಡಿದ್ರು ಅದು ಅದ್ರ ಬಿಡೋದಿಲ್ಲ. ಅದೇನು ಲಾಕ್ ಮಾಡಿದ್ರು ಅದು ಬುದ್ಧಿ ಮಾತ್ರ ಬಿಡೋದಿಲ್ಲ. ಅದಕ್ಕೆ ಅದನ್ನ ಇಲ್ಲಿ ತೊಗೊಬಂದು ಮೇಲ್ಗಡೆ ಹಾಕಿದ್ದೀನಿ ನೋಡಿ. ಇಲ್ಲಿ ಹಾಕಿದ್ದೀನಿ. ನೆಟ್ಟಲ್ಲೇ ಇದೆ, ನಾವು ಆಚೆ ಏನು ಬಿಡೋದಿಲ್ಲ. ಅದನ್ನು ನೆಟ್ಟಲ್ಲೇ ಇದೆ, ಯಾಕಂದರೆ ಅದು ನೀರಲ್ಲಿ ಇರಬೇಕಲ್ವ, ಉಸಿರಾಡಬೇಕಲ್ವ, ಅದಕ್ಕೋಸ್ಕರನೇ. ಟ್ಯಾಂಕ್ ಖಾಲಿ ಇಲ್ಲ ನೋಡಿ. ಇಲ್ಲೆಲ್ಲ ಸಣ್ಣ ಸಣ್ಣ ಫಿಶ್ ಇದೆ. 2 ಟ್ಯಾಂಕ್ ಇರೋದು. ಎಲ್ಲ ಅಲ್ಲೆಲ್ಲ ಒಳಗಡೆ ಎಲ್ಲ ರೆಡಿ ಮಾಡ್ತಾ ಇರೋದ್ರಿಂದ, ಇಲ್ಲಿ 2 ಟ್ಯಾಂಕ್ ಇರೋದ್ರಿಂದ ಫಿಶ್ಗಳಲ್ಲಿ ಕೆಳಗಡೆ ಇರೋದು ಸಣ್ಣ ಸಣ್ಣ ಫಿಶ್ ಇದೆ. ಅಲ್ಲಿ ಬಿಟ್ಟರೆ ಫುಲ್ಲು ಫಿನಿಶ್ ಮಾಡಿಬಿಡುತ್ತೆ. ಎಲ್ಲ ತಿಂದ್ಬಿಟ್ಟು ಖಾಲಿ ಮಾಡಿಬಿಡುತ್ತೆ ಫಿಶ್ಗಳನ್ನೆಲ್ಲ. ಅಲ್ಲಿ ವಿಡಿಯೋ ಥಿಯೇಟ್ರೆಲ್ಲ ಇದೆ, ಫಿಶ್ಗಳು ಸಣ್ಣ ಸಣ್ಣ ಫಿಶ್ಗಳಿದೆ, ಎಲ್ಲ ತಿಂದು ಖಾಲಿ ಮಾಡಿಬಿಡುತ್ತೆ. ಅದಕ್ಕೆ ನಾನು ಈ ಫಿಶಲ್ಲಿ ಈ ಟ್ಯಾಂಕಲ್ಲಿ ಬಿಟ್ಟೆ ನೈಟು. ದೊಡ್ಡ ದೊಡ್ಡ ಫಿಶ್ ಇದೆಯಲ್ಲ ಇರುತ್ತೆ ಅಂತ ನೋಡಿದ್ರೆ ಸ್ಕೇಲ್ಸ್ ಎಲ್ಲ ಡ್ಯಾಮೇಜ್ ಮಾಡಿಬಿಟ್ಟಿದೆ. ಎಲ್ಲ ನೋಡಿ ಎಷ್ಟು ದೊಡ್ಡ ದೊಡ್ಡ ಗಾಯಗಳು ಪಾಪ. ನೋಡಿ ಆ ರೆಡ್ ಸ್ಪಾಟೆಡ್ ಎಲ್ಲ ಗಾಯಗಳೇ. ಅದೆಲ್ಲ ನೋಡಿ, ಆ ವೈಟು ಮತ್ತು ರೆಡ್ ಆಗಿರೋದೆಲ್ಲ ಗಾಯಗಳಾಗಿರೋದೆ. ಒಂದು ನೈಟಲ್ಲಿ ಅಷ್ಟು 3 ಮೀನು ಕಚ್ಬಿಟ್ಟಿದೆ. ಅಷ್ಟು ಅಗ್ರೆಸಿವ್ ಫಿಶ್ಶು. ನೀವು ಅಷ್ಟೇ, ಏನಾದರೂ ಈ ಡೆವಿಲ್ ಫಿಶ್ನ ಬಿಡಬೇಕಾದ್ರೆ ಒಂದೊಂದನ್ನೇ ಫಿಶ್ನ ಬಿಡಿ. ಒಂದು ಟ್ಯಾಂಕಲ್ಲಿ ಒಂದೇ ಫಿಶೇ ಬಿಡಬೇಕು. ಇಲ್ಲ ಸಣ್ಣ ಸಣ್ಣ ಮರಿಗಳಿದ್ದಾಗ ಡೆವಿಲ್ ಫಿಶ್ನ ಬಿಡಿ, ಏನೂ ತೊಂದರೆ ಇಲ್ಲ. ಈ ಥರ ದೊಡ್ಡದಾದ್ಮೇಲೆ ಬಿಡೋಕೆ ಹೋಗ್ಬಿಡಿ. ಅದು ಯಾವ ಫಿಶ್ನೂ ಬಿಡೋದಿಲ್ಲ. ಅದರಿಂದ ಇದು ಅಗ್ರೆಸಿವ್ ಫಿಶ್ಶು, ಒಂದೇ ಫಿಶ್ನೇ ಬಿಡಿ. ಇದ್ರ ಜೊತೆ ಯಾವ ಫಿಶ್ನೂ ಬಿಡೋಕೆ ಹೋಗಬೇಡಿ. ಪ್ಯಾರೆಟು ಬಿಡಬೇಡಿ, ಆಸ್ಕರು ಬಿಡಬೇಡಿ, ಎಲ್ಲ ಕಚ್ಚುತ್ತೆ ಇದು. ಅಷ್ಟು ಅಗ್ರೆಸಿವ್ ಫಿಶ್ ಇದು. ಅದಕ್ಕೆ ಇದನ್ನು ಸಪ್ರೇಟಾಗಿ ಬಿಟ್ಟಿದ್ದೀನಿ ನಾನು. ನೀವು ಟ್ಯಾಂಕಲ್ಲಿ ಬಿಡಬೇಕಂದ್ರೆ ಡೆವಿಲ್ ಫಿಶ್ ಜೊತೆ ಯಾವ ಫಿಶ್ ಬಿಡಬೇಕು ಅಂತ ಕೇಳಿ ಬಿಡಿ. ನಿಮ್ಗೇನಾದರೂ ಡೌಟ್ಸ್ ಇತ್ತಂದರೆ ನಮಗೆ ಕಾಮೆಂಟ್ ಮಾಡಿ, ಬೇಕಂದರೆ ನಿಮ್ಗೆ ತಿಳಿಸ್ತೀವಿ ನಾವು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಮಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ, ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.